ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ. ನಾನು ಇವಾಗ ನೋಡಿ ಏಜ್ ಆದಮೇಲೆ ನಮ್ಮ ಸ್ಕಿನ್ ಡಲ್ ಆಗ್ತಾ ಹೋಗುತ್ತೆ. ಆ ಸ್ಕಿನ್ನನ್ನು ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ರೆ ನಮ್ಮ ಸ್ಕಿನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕಾಂತಿಯುಕ್ತವಾಗಿ ಕಾಣಿಸ್ಕೋಬೋದಂತ ತೋರಿಸ್ಕೊಡ್ತಾ ಇರೋವಂಥ ಸ್ನೇಹಿತರೆ. ಹಾಗಿದ್ರೆ ನೋಡಿ 65 ಆಗಲಿ 80 ಆಗಲಿ ಏಜ್ ಆದರೂ ಕೂಡ ನಮ್ಮ ಸ್ಕಿನ್ನನ್ನು ಯಾವ ರೀತಿಯಾಗಿ ನಾವು ಮೇಂಟೈನ್ ಮಾಡ್ಕೋಬೇಕಂತ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಕೊರಿಯನ್ದವರು ಏನೆಲ್ಲ ಯೂಸ್ ಮಾಡ್ತಿರ್ತಾರೆ, ಅವರ ಸ್ಕಿನ್ ನೋಡಿ ಎಷ್ಟು ಬ್ರೈಟ್ ಎಷ್ಟು ವೈಟ್ ಇರುತ್ತಲ್ವ. ಹಾಗಾದರೆ ನಾವು ಕೂಡ ಇದನ್ನು ಟ್ರೈ ಮಾಡಿದ್ರೆ ನಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೋದು. ಹಾಗಿದ್ರೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದರೆ ಸಾಕು, ನಮ್ಮ ಸ್ಕಿನ್ ಕೂಡ ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೋದು. ಹಾಗಿದ್ರೆ ಯಾವ ರೀತಿ ಅಂತ ಹೇಳಿಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇವಾಗ ಫಸ್ಟಿಗೆ ಒಂದು ಸಣ್ಣದಾಗಿರುವಂಥ ಗಾಜಿನ ಬೌಲ್ ತೊಗೊಂಡಿದ್ದೀನಿ. ಇದನ್ನು ನೀವು ವಾರದಲ್ಲಿ ಒಂದು 4 ಸರ್ತಿ ಆದರೆ 2 ಸರ್ತಿ ಆದರೆ ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಸ್ಕಿನ್ ಗ್ಲೋ ಮಾಡ್ಕೋಬೋದು. ಅದ್ರ ಜೊತೆಗೆ ಸ್ನೇಹಿತರೆ, ಇವಾಗಿನ ಜನ್ರೇಷನಲ್ಲಿ ಅಮ್ಮಂದಿರ ಸ್ಕಿನ್ ತುಂಬಾ ಡಲ್ ಆಗ್ತಾ ಹೋಗುತ್ತೆ. ಹಾಗಾದರೆ ಅವರಿಗೂ ಕೂಡ ಇದನ್ನು ಶೇರ್ ಮಾಡಿಬಿಡಿ. ಅವರ ಏಜ್ ಆದಮೇಲೆ ಸ್ಕಿನ್ ಡಲ್ ಆಗುವಂಥ ಸಮಸ್ಯೆ ಕೂಡ ತಡೆಗಟ್ಬೋದು. ಇವಾಗ ಸ್ನೇಹಿತರೆ, ಫಸ್ಟಿಗೆ ತೊಗೊಳ್ತಾ ಇರುವಂಥದ್ದು ರೈಸ್ ನೋಡಿ, ಅಕ್ಕಿ ಹಿಟ್ಟು ಅಂದರೆ ನಾವು ತೊಗೊಂಡಿರೋಂಥದ್ದು ಅಕ್ಕಿ ಹಿಟ್ಟು. ಹಾಗಾದರೆ ನಾವು ಮನೆಯಲ್ಲಿ ಗ್ರೈಂಡ್ ಮಾಡಿಕೊಂಡು ಕೂಡ ತೊಗೋಬೋದು, ಇಲ್ಲಾಂದರೆ ನೀವು ಬೇಕಾದರೆ ಅಕ್ಕಿ ಹಿಟ್ಟು ಕೂಡ ಗಿರಣಿಯಲ್ಲಿ ಬೇಯಿಸಿರುವಂಥ ಅಕ್ಕಿ ಹಿಟ್ಟಿರುತ್ತೆ, ಪೌಡ್ರ್ ಸಿಗುವಂಥ ಅಕ್ಕಿ ಹಿಟ್ಟಿರುತ್ತೆ, ಅದು ಕೂಡ ಬಳಸ್ಬೋದು. ನಾನು ಇವಾಗ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಸ್ನೇಹಿತರೆ, ಕೊರಿಯನ್ದವರು ಅವ್ರು ಜಾಸ್ತಿ ಇದನ್ನೆಲ್ಲ ರೆಡಿ ಮಾಡಿ ಸ್ಕಿನ್ನಿಗೆ ಯೂಸ್ ಮಾಡ್ತಿರ್ತಾರಂತ. ಅವರ ಸ್ಕಿನ್ನು ಎಷ್ಟು ಡೈಮಂಡ್ ರೀತಿ ಹೊಳಿತಾ ಇರುತ್ತಲ್ವ, ಅದೇ ರೀತಿಯಾಗಿ ನಮ್ಮ ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೋದು. ಹಾಗಾದರೆ ಇವತ್ತಿನ ಬ್ಯೂಟಿ ಟಿಪ್ಸ್ ಟ್ರೈ ಮಾಡಲೇಬೇಕು ನೀವು ಕೂಡ ಖಂಡಿತವಾಗಿ. ಇವಾಗ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರೋವಂಥದ್ದು. ಅದಕ್ಕೆ ನಾನು ಫಸ್ಟಿಗೆ ಏನು ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ಅಕ್ಕಿ ಹಿಟ್ಟಿಗೆ ನಾನು ಹಾಲು ಹಾಕ್ತಾಯಿದ್ದೀನಿ. ಹಾಲು ನಮ್ಮ ಮುಖದ ಕ್ಲೀನ್ಜಿಂಗ್ ಮಾಡುತ್ತೆ, ನಮ್ಮ ಮುಖವನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ. ಹಾಲು ನೋಡೋದಕ್ಕೆ ಎಷ್ಟು ವೈಟ್ ಇರುತ್ತಲ್ವ, ಅದೇ ರೀತಿಯಾಗಿ ನಮ್ಮ ಮುಖವನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಮುಖ ಕೂಡ ಚೆನ್ನಾಗಿ ಹೊಳಪಾಗುತ್ತೆ. ಹಾಗಾದರೆ ಹಾಲು ಕೂಡ ಹಾಕಿದ್ದೀನಿ, ಹಸಿ ಹಾಲಲ್ಲಿ ತೊಗೋಬೇಕಾಗುತ್ತೆ. ನೋಡಿ, ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ವ, ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಲಂತ ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡ್ಕೋಬೇಕಾಗತ್ತೆ. ಇವಾಗ ನಾನು ಫಸ್ಟಿಗೆ ಸ್ವಲ್ಪ ಹಾಕಿ ಕಲಿಸ್ಕೊಂಡಿದ್ದೀನಿ, ಪೂರ್ತಿ ಹಾಲು ಅಬ್ಸರ್ವ್ ಮಾಡ್ಕೊಳ್ತು. ಮತ್ತು ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಕ್ರೀಮ್ ಥರ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಕ್ರೀಮ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏಜ್ ಆದಮೇಲೆ ಪಿಗ್ಮಿಟೇಷನ್, ಮುಖ ಡಲ್ ಆಗ್ತಾ ಹೋಗುತ್ತೆ, ಮುಖ ಜಾಸ್ತಿ ಇಳಿ ಬೀಳುತ್ತೆ, ಇದೆಲ್ಲ ಸಮಸ್ಯೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನಾವು ಸ್ಕಿನ್ನನ್ನು ಮೇಂಟೈನ್ ಮಾಡದೇ ಇರೋದಕ್ಕೋಸ್ಕರ ಎಲ್ಲ ರೀತಿ ಸಮಸ್ಯೆ ಬರುತ್ತೆ. ಅದ್ರ ಜೊತೆಗೆ ಸ್ನೇಹಿತರೆ, ನಾವು ಕೆಮಿಕಲ್ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದರೂ ಕೂಡ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಪಾರ್ಲರ್ ಫಂಕ್ಷನ್ಗೆ ಹೋಗಬೇಕಂದ್ರೆ ಪಾರ್ಲರ್ಗೆ ಹೋಗಿಬಿಡ್ತೀವಿ, ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ಫೇಶಿಯಲ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಮನೇಲಿ ರೆಡಿ ಮಾಡಿ ಈ ಪ್ಯಾಕನ್ನು ಯೂಸ್ ಮಾಡ್ಬೋದು. ಇವಾಗ ಸ್ನೇಹಿತರೆ, ಅದಕ್ಕೆ ನಾನು 4ರಿಂದ ಒಂದು 5 ಹನಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನನ್ನು ಚೆನ್ನಾಗಿ ಗ್ಲೋ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಮುಖವನ್ನು ಎಷ್ಟೇ ಪಿಗ್ಮಿಟೇಷನ್ ಇರಲಿ, ನಮ್ಮ ಮುಖ ಡಲ್ ಆಗ್ತಾ ಇರೋದಾಗಲಿ, ಅದ್ರ ಜೊತೆಗೆ ನಮ್ಮ ಮುಖ ಡ್ರೈ ಆದರೂ ಕೂಡ ಇದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಒಂದು 4ರಿಂದ 5 ಹನಿಯಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆಮೇಲೆ ನಾನು ಕೋಲ್ಗೇಟ್ ಹಾಕ್ತಾಯಿದ್ದೀನಿ. ನೋಡಿ, ಕೋಲ್ಗೇಟ್ ಒಂದು ಸ್ವಲ್ಪನೇ ಕೋಲ್ಗೇಟ್ ಇದರಲ್ಲಿ ಹಾಕಬೇಕು. ಕೋಲ್ಗೇಟ್ ಯಾಕೆ ಹಾಕಬೇಕಂದ್ರೆ ನಮ್ಮ ಮುಖದ ಹೊಳಪು ಜಾಸ್ತಿ ಡಬಲ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ಅದರಲ್ಲಿ ಕೋಲ್ಗೇಟ್ ಖಂಡಿತವಾಗಿ ಸೇರಿಸ್ಕೊಳ್ಳೇಬೇಕು. ಕೋಲ್ಗೇಟ್ ಹಾಕೋದ್ರಿಂದ ನಮ್ಮ ಮುಖದ ಮೇಲೆ ಎಷ್ಟೇ ನೋಡ್ತಾ ಇರ್ಬೋದು ಧೂಳು ಕೂತ್ಕೊಂಡಿರೋಂಥದ್ದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಹಾಗಾಗಿ ಕೋಲ್ಗೇಟ್ ಖಂಡಿತವಾಗಿ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಕ್ರೀಮ್ ಪರ್ಫೆಕ್ಟಾಗಿ ಎಲ್ಲನೂ ಕೂಡ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅದಕ್ಕೆ ನಮ್ಮ ಕ್ರೀಮ್ ಆಗುತ್ತೆ. ಆವಾಗ ನಮ್ಮ ಮುಖಕ್ಕೆ, ನಮ್ಮ ಕಾಲುಗಳಾಗಲಿ ಕೈಗಳಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸ್ಕಿನ್ನನ್ನು ವೈಟ್ ಆ್ಯಂಡ್ ಬ್ರೈಟ್ ಮಾಡ್ಕೋಬೇಕಂದ್ರೆ ಇವತ್ತಿನ ಬ್ಯೂಟಿ ಟಿಪ್ಸ್ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡ್ಬೋದು. ಇವಾಗ ಈ ಕ್ರೀಮ್ ಎಷ್ಟು ಬಿಳಿಯಾಗಿರುವಂಥ ಕ್ರೀಮ್ ಅಲ್ವಾ, ಇದೇ ಕ್ರೀಮ್ ನಾವು ಯೂಸ್ ಮಾಡ್ತಾ ಹೋದರೆ ನಮಗೂ ಕೂಡ ಇಷ್ಟು ಬಿಳುಪಾಗಿ ಹೊಳಪಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ಇವಾಗ ನಾನು ಎರಡೂ ಕೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ನೀವು ಕಾಲುಗಳಾಗಲಿ ಕೈಗಳಾಗಲಿ ಮುಖ ಆಗಲಿ ವಾರದಲ್ಲಿ 2 ಸರ್ತಿ ಆದರೂ 3 ಸರ್ತಿ ಆದರೂ ಟ್ರೈ ಮಾಡಿ. ನಿಮ್ಮ ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋ ಆಗಿರೋವಂಥದ್ದಂತ. ಇವಾಗ ನೋಡಿ, ನನ್ನ ಕೈಗಳಿಗೆ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಸ್ಕಿನ್ನಿಗೂ ಕೂಡ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ಥರವಾಗಿ ನೀವು ಮನೆಯಲ್ಲೇ ರೆಡಿ ಮಾಡಿರುವಂಥ ಕ್ರೀಮನ್ನು ಯೂಸ್ ಮಾಡ್ತಾ ಹೋದರೆ ನೀವು ಕೂಡ ಕೊರಿಯನ್ ಅವ್ರ ರೀತಿ ಚೆನ್ನಾಗಿ ಹೊಳಪಾಗಿ ಬಿಳುಪಾಗಿ ಕಾಣಿಸ್ತೀರ ಸ್ನೇಹಿತರೆ.
ಹಾಗಾದರೆ ಯಾಕೆ ತಡ ಮಾಡೋದು ವೀಕ್ಷಕರೇ, ಯಾವುದೇ ಪಾರ್ಲರ್ಗೆ ಹೋಗೋದು ಬಿಟ್ಬಿಡಿ, ಯಾವುದೇ ಕ್ರೀಮ್ ಯೂಸ್ ಮಾಡೋದು ಕೂಡ ಬಿಟ್ಬಿಡಿ. ಈ ಥರ ಬ್ಯೂಟಿ ಟಿಪ್ಸ್ ಯೂಸ್ ಮಾಡಿದ್ರೆ ಎಷ್ಟೇ ಏಜ್ ಆದರೂ ಇದ್ದರೂ ಕೂಡ ಚೆನ್ನಾಗಿ ಹೊಳಪಾಗುತ್ತೆ ಸ್ಕಿನ್ನು. ಹಾಗೆ ನಮ್ಮ ಸ್ಕಿನ್ ಡಲ್ ಆಗ್ತಾ ಇರುವಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಸ್ಕಿನ್ ಎಷ್ಟೇ ಇಳಿ ಬಿದ್ದಿರುವಂಥ ಸ್ಕಿನ್ ಕೂಡ ಟೈಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಮನೇಲಿರೋ ಅಕ್ಕಿ ಹಿಟ್ಟಿದ್ರೆ ಖಂಡಿತವಾಗಿ ಇದನ್ನು ಟ್ರೈ ಮಾಡ್ಬೋದು ನೀವು ಕೂಡ. ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ನನ್ನ ಕೈಯಿಂದ ಮಸಾಜ್ ಮಾಡ್ತಾ ಇದ್ರೆ ಎಷ್ಟು ಹೊಳಪಾಗ್ತಾ ಇರೋವಂಥದ್ದು ಕೈ ಅಂತ. ತುಂಬಾ ಹೊಳಪು ಬರುತ್ತೆ ಸ್ನೇಹಿತರೆ, ಖಂಡಿತವಾಗಿ ಟ್ರೈ ಮಾಡಿ. ನೋಡಿ, ಇದನ್ನು ಚೆನ್ನಾಗಿ ಒಂದು 5ರಿಂದ 6 ನಿಮಿಷವರೆಗೂ ಕೂಡ ಮಸಾಜ್ ಮಾಡಿಕೊಂಡು ನೀವು ತಣ್ಣೀರಿಲ್ಲ ಉಗುರು ಬೆಚ್ಚಗೆ ನೀರಿನಿಂದ ಚೆನ್ನಾಗಿ ಇದನ್ನು ಎಲ್ಲ ಕೂಡ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗಾದರೆ ಎಲ್ರಿಗೂ ಕೂಡ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಹೊಸದಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ಬಂದಿರೋ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡಿ, ತಣ್ಣೀರಿಂದ ಕೈ ತೊಳ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಹೊಳಪು ಎಷ್ಟು ಚೆನ್ನಾಗಿ ಗ್ಲೋ ಆಗಿರುವಂಥ ಕೈಗಳು. ಇದೇ ರೀತಿಯಾಗಿ ನಾನು ಕೂಡ ಯೂಸ್ ಮಾಡ್ತಾ ನನ್ನ ಕೈ ಹೊಳಪು ಕೂಡ ನಾನೇ ನೋಡಿ ಶಾಕ್ ಆಗ್ತಾ ಇದ್ದೀನಿ. ಹಾಗಿದ್ರೆ ನಿಮ್ಮ ಸ್ಕಿನ್, ಕಾಲು ಎಲ್ಲದಕ್ಕೂ ಕೂಡ ಯೂಸ್ ಮಾಡಿ ನೋಡಿ, ನೀವು ಕೂಡ ಆಶ್ಚರ್ಯಪಟ್ಬಿಡ್ತೀರಾ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ಗಳು ಯಾರೆಲ್ಲ ನೋಡ್ತಾ ಇರೋ ಖಂಡಿತವಾಗಿ ಹಲವಾರು ರೀತಿ ವಿಡಿಯೋ ಇದೆ, ಅದು ಕೂಡ ಹೋಗಿ ನೋಡ್ಬೋದು ಸ್ನೇಹಿತರೆ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸದಾಗಿ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ. ನಮ್ಮ ವಿಡಿಯೋ ನಿಮ್ಮ ಹತ್ರ ಬರುತ್ತೆ, ನೀವು ಕೂಡ ಖಂಡಿತವಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಖಂಡಿತವಾಗಿ ನೋಡಿಕೊಂಡು ಹೋಗಿ. ವಿಡಿಯೋ ಒಳಗೆ ಎಂಡ್ ಮಾಡ್ತೀನಿ. ಧನ್ಯವಾದ ಎಲ್ರಿಗೂ ಕೂಡ.